ಪಾಪ ಇವನ್ ಮಗ ಶಾಂತನು ಅವನ ಗೋಳಾಟ ನೋಡೋಕೆ ಆಗ್ತಿಲ್ಲ. ನನಗೆ ಇವ್ರ ಕೊರಗಲ್ಲಿ ಎಲ್ಲಿ ಸತ್ತೋಗ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇದೆ. ಸತ್ರು ಏನ್ ಚಿಂತೆ ಇಲ್ಲ ಅಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ನನ್ನ ಮಗನ ಬಗ್ಗೆ ಗೊತ್ತಿದ್ರು ಹೀಗೆಲ್ಲ ಮಾತಾಡಕ್ಕೆ ಎಷ್ಟೇ ಧೈರ್ಯ? ಅಯ್ಯೋ ನನ್ನ ಮಗ ನನಗೆ ನಿನ್ನ ಮಗನ ಬಗ್ಗೆ ಚೆನ್ನಾಗೇ ಗೊತ್ತು ಶಾರದಾ. ಅವನು ಎಷ್ಟು ಒಳ್ಳೆಯವನು, ಎಷ್ಟು ಜನರಿಗೆ ಉಪಕಾರ ಮಾಡಿದ್ದಾನೆ, ಅದೆಲ್ಲ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿರೋದು. ಇಂಥ ಪರಿಸ್ಥಿತಿಲೂ ಕೂತ್ಕೊಂಡು ನಿನ್ನ ಸುಪುತ್ರನ ಬಗ್ಗೆ ಹೊಗಳೋದು ಬೇಡಮ್ಮ. ಅಂದ್ಹಾಗೆ ಈ ರೀತಿ ಕೆಲಸ ಮಾಡ್ತಿರೋ ನಿನ್ನ ಮಗಂಗೆ ಬೇರೆ ಹೆಸರಲ್ಲೇ ಕರೀತಾರೆ. ಅದೇನು ಅಂತ ಗೊತ್ತಾ? ರಾಧಿಕಾ, ಅದೇನು ಅಂತ ನಾನು ಹೇಳ. ಶಾರದಾದೇವಿ ಅವರೇ, ನಮ್ಮ ಮುತ್ತನಂತ ಮಗಂಗೆ ಏನಂತಾರೆ ಅಂತ ಹೇಳ? ಅಯ್ಯೋ ಬೇಡ ಬಿಡು, ನಂಚ್ಕೊಡಿ. ಯಾಕೆ ಸುಮ್ಮನೆ ಹೇಳಕ್ಕೆ ಹೋಗ್ತೀಯ ಅದನ್ನೆಲ್ಲ? ಇನ್ನು ಮುಂದೆ ಇವಳ ಸುಪುತ್ರನ ನಾವು ಆಟಾಡ್ಸೋದನ್ನ ಕಣ್ಣಾರೆ ನೋಡಿ. ಅಯ್ಯೋ, ಇವರೆಲ್ಲಿ ನೋಡೋದಕ್ಕೆ ಸಾಧ್ಯ? ಇವತ್ತಿಂದ ಈ ಕತ್ಲೆ ಪ್ರಪಂಚನೇ ಇವರಿಗೆ ಬಣ್ಣದ ಪ್ರಪಂಚ. ನಮಗೆ ಗೊತ್ತಿಲ್ಲ ಇವ್ರು ಯಾವಾಗ ಹೋಗ್ತಾರೆ ಅಂತ. ಇನ್ನು ಇವ್ರಿಗೆ ಗೊತ್ತಾಗಬೇಕು. ಅದು ಅಲ್ಲದೆ ಪಾಪ ಶೀಲಮ್ಮು ತುಂಬ ಸಾಫ್ಟ್ ಹುಡುಗ. ನಮ್ಮ ಮತ್ತೆ ಸರಿ ಇಲ್ಲ, ಅವ್ರಿಗೆ ಮಣ್ಣು ಮುಚ್ಚಿಬಿಡು ಅಂದ್ರೂ ನಾನು ರೆಡಿ ಇದ್ದೀನಿ. ಏ ರಾಧಿಕಾ, ನಾನು ಪಿಕಾಸಿ ಗುದ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಿನಗೆ ಡೌಟಾ? ಬೇಕಾದ್ರೆ ನಾನು ಈಗಲೇ ತಂದು ತೋರಿಸ್ಬಿಡ್ತೀನಿ ಅಲ್ವಾ ಶಾರದಕ್ಕ? ಸರಿ ಬಿಡು ನಂಚ್ಕೊಡಿ. ಸದ್ಯಕ್ಕೆ ಆ ವಿಚಾರ ಬೇಡ, ಮುಂದೆ ನೋಡ್ಕೊಳ್ಳೋಣ. ಈಗ ನಾನು ಇವಳ ಹತ್ರ ಮಾತಾಡಬೇಕು. ನೀನು ಸ್ವಲ್ಪ ಹೋಗಿರು. ಓ ಖಂಡಿತ ರಾಧಿಕಾ. ಇಲ್ಲೇನು ಮಾಡ್ತಿದ್ಯಾ? ನಾನು ಅವಳ ಮುಂದೆ ಬರೋದಕ್ಕಾಗಲ್ಲ. ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಏನಾದರೂ ಅವಳಿಗೆ ಗೊತ್ತಾದರೆ ಶಾಂತನು ನನ್ನ ಹತ್ರ ಏನೂ ಹೇಳೋದಿಲ್ಲ ಅಷ್ಟೇ. ಅದು ಸರಿನಾ? ನಂಜುಗುಡಿ, ತುಂಬ ಥ್ಯಾಂಕ್ಸ್. ಓಕೆ, ನೀನು ಬದಲಾಗಿದ್ದಕ್ಕೆ. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಕೃಷ್ಣನ ಮೇಲೆ ಇದ್ದ ಪ್ರೀತಿನ ಸ್ಟಾಪ್ ಮಾಡಿದ್ದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅದು ನಿನಗೆ ಮುಂದೆ ಗೊತ್ತಾಗುತ್ತೆ ಬಿಡು. ನಂಜುಗುಡಿ, ರಾಧಿಕಾನ ಶಾರದಾ ಅವ್ರ ಜೊತೆ ಬಿಟ್ಟು ಏನಾದರೂ ತಪ್ಪು ಮಾಡಿದ್ರು? ಏನೂ ಆಗೋದಿಲ್ವ? ನಾನು ತಪ್ಪು ಮಾಡಿಲ್ಲ ಅನಿಸಿದೆ. ಯಾಕೆಂದರೆ ಮಾತುಗಳು ಆಡೋದು ತುಂಬ ಇರ್ತವೆ, ಅದಕ್ಕೆ ಏನೂ ಆಗಲ್ಲ. ಅಲ್ಲ, ರಾಧಿಕಾಗೆ ಶಾರದಾ ಮೇಲಿರೋ ಕೋಪದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ? ರಾಧಿಕಾಗೆ ಬುದ್ಧಿ ಇದೆ. ಅವಳು ಯಾವಾಗ ಹೇಗೆ ನಡ್ಕೊಬೇಕು ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲ ಕಣೋ, ಅವಳ ಕೋಪ ಎಷ್ಟಿದೆ ಅನ್ನೋದು ನಿಂಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿದೆ. ನನಗೇನೋ ಏನೂ ಸಮಸ್ಯೆ ಆಗಲ್ಲ ಅನಿಸುತ್ತೆ. ಹೌದಾ? ಸರಿ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ಮನೆಯಿಂದ 1-2 ದಿನ ಹೊರಗಿರೋಣ ಅಂತ. ಏನು ಹೊರಗ? ಹೌದು. ಎಲ್ಲಿಗೆ? ಏನಿದು ಹೊಸ ಕತೆ? ನೋಡು, ನಾನು ಮನೇಲೇ ಇದ್ದರೆ ಶಾಂತನಿಗೂ ನನಗೂ ಜಗಳ ಆಗ್ತಾನೆ ಇರುತ್ತೆ. ಅವನ ಮೇಲಿರೋ ಕೋಪದಲ್ಲಿ ನಾವೇ ಕಿಡ್ನಾಪ್ ಮಾಡಿಸಿರೋದು ಅಂತ ಹೇಳಿದೆ. ಅದಕ್ಕೆ ನನಗೂ ತೊಂದರೆ ಯಾಕೆ, ಮನೆಗೂ ತೊಂದರೆ ಯಾಕೆ ಅಂತ ಹೋಗ್ತಾ ಇದ್ದೆ. ಅದಕ್ಕೆ ಹೆದರ್ಕೊಂಡು ಮನೆಯಿಂದ ಹೊರಗೆ ಹೋಗ್ಬೇಕಾ? ಗೂಬೇಕಣ್ಣ ನೀನು.
ಅವನಿಗೆ ಹೆದರ್ಕೊಂಡು ಹೋಗ್ತಾ ಇಲ್ಲ, ಅವನಿಗೆ ಟೆನ್ಷನ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಟೆನ್ಷನ್ನು? ಅದು ಹೇಗೆ? ಇದರಿಂದ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋ ಅನುಮಾನ ಅವನಿಗೆ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ನೀನು ಹೇಳ್ತಿರೋದು ನನಗೆ ಅರ್ಥನೇ ಆಗ್ತಿಲ್ಲ. ನೋಡು, ನಾನು ಇದೇ ಮನೇಲಿದ್ದರೆ ಅವನಿಗೆ ನಮ್ಮ ಮೇಲಿರೋ ಅನುಮಾನ ಇದ್ದೇ ಇರುತ್ತೆ. ನನ್ನ ಮೇಲೆ ಅನುಮಾನ ಅನ್ನೋದಕ್ಕಿಂತ ನಿನ್ನ ಮೇಲೆ ಅವನಿಗೆ ಅನುಮಾನ ಜಾಸ್ತಿ. ನಿನ್ನ ಮೇಲಿರೋ ಅನುಮಾನ ಅವನ ಮನಸ್ಸಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು 2 ದಿವಸ ಮನೆಯಿಂದ ಹೊರಗಿದ್ರೆ ಏನಾಗುತ್ತೆ ಹೇಳು? ಆ ಅನುಮಾನ ನನ್ನ ಕಡೆ ತಿರುಗತ್ತೆ. ಶೀಲಮ್ಮೆ ಕಿಡ್ನಾಪ್ ಮಾಡಿಸಿರೋದು, ಕಿಡ್ನಾಪ್ ಮಾಡಿಟ್ಟಿರೋ ಜಾಗಕ್ಕೆ ಹೋಗಿದ್ದಾನೆ ಅನ್ಕೋತಾನೆ. ಇದರಿಂದ ಶಾರದತ್ತೆ ಇದೇ ಮನೇಲಿ ಇದ್ದಾರೆ ಅನ್ನೋದಾಗ್ಲಿ, ನೀನೇನಾದರೂ ಕಿಡ್ನಾಪ್ ಮಾಡಿದೀಯ ಅನ್ನೋದಾಗ್ಲಿ ಶಾಂತನೂ ಗೊತ್ತಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ. ಏನು? ನನ್ನ ತಾಯಿಗೆ ಶೀಲಮ್ ಏನಾದರೂ ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲಿ ಅವನು 2 ದಿನ ಕೊರಗಬೇಕು. ಬೇರೆಯವ್ರ ಕಷ್ಟ ಏನು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಶೀಲಮ್ ಎಲ್ಲೋಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವ್ನು ತಾಳ್ಮೆ ಕಳ್ಕೋಬೇಕು. ಅದರಿಂದ ವಿಚಿತ್ರವಾಗಿ ವರ್ತಿಸ್ಬೇಕು. ಆಮೇಲೆ ಶಿರಡಿಯಿಂದ ದೊಡ್ಡಮ್ಮ ಬಂದಮೇಲೆ ಅವ್ರಿಗೆ ಈ ವಿಚಾರ ಗೊತ್ತಾಗಿ ಶಾಂತನು ಎಷ್ಟು ಕೆಟ್ಟವನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಹೇಗಿದೆ ನನ್ನ ಪ್ಲ್ಯಾನು? ತೀರಾ ಕೆಟ್ಟದಾಗೇನಿಲ್ಲ, ಗುಡ್, ವರ್ಕೌಟ್ ಮಾಡ್ಬೋದು. ಹಾಗಾದರೆ ನಾಳೆಯಿಂದನೇ ಅವನಿಗೆ ತಲೆನೋವು ಶುರು. ಹೌದು, ಅದಾಗಲಿ ಅಂತಾನೆ 1-2 ದಿನ ಇಲ್ಲೆಲ್ಲಾದರೂ ಇರ್ತೀನಿ. ಆದರೆ ಶಾರದತ್ತೆಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೀನು ನೋಡ್ಕೋಬೇಕು. ಸರಿ, ಒಟ್ಟಿನಲ್ಲಿ ನಾಳೆ ಈ ಮನೇಲಿ ಏನಾಗುತ್ತೆ ಅನ್ನೋದು ನನಗೆ ಈಗಲೇ ಗೊತ್ತಾಗ್ತಾ ಇದೆ. ಗುಡ್, ನಾನು ಮೇಂಟೈನ್ ಮಾಡ್ತೀನಿ. ನೀನು ಯಾವಾಗ ಹೊರಡೋದು? ಇವತ್ತು ರಾತ್ರಿನೇ. ನಾಳೆ ಶಾಂತನು ಬಂದಾಗ ಅವನ ಕಣ್ಣಿಗೆ ನಾನು ಕಾಣಿಸ್ಕೊಬಾರ್ದು. ಸರಿ, ಸರಿಯಾಗೆ ಮಾಡೋಣ. ಕೈ ಕಟ್ಟಿ ನಿನಗೆ ಹೊಡೆದಿದ್ದೀನಿ ಅಂತ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕೆಂದ್ರೆ ನಾನು ನಿನಗೆ ಹೊಡೆದಿರೋದು ನಿನಗೆ ಕಟ್ಟಿರೋ ಹಗ್ಗನ ಬಿಚ್ಚಿ. ಏನ್ ಮಾಡ್ಕೊಳಕ್ಕಾಯ್ತು ನಿನಗೆ? ನಾನು ಅವತ್ತೇ ನಿನಗೆ ಹೇಳಿದ್ದೆ, ನಾನು ತಾಳ್ಮೆ ಕಳ್ಕೊಂದಿನ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ. ಅದ್ರ ಫಲಾನೇ ಇವತ್ತು ಇದೆ ನಿನ್ ಪರಿಸ್ಥಿತಿ. ಅಲ್ಲ, ಮೈತ್ರಿ ಅನ್ನೋ ಒಂದು ಹುಡುಗಿನ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನನ್ನ ಮೇಲೆ ಕೈ ಮಾಡಿದ್ಯಾಲ, ಅನುಭವಿಸ್ತೀಯ ನೀನು. ಹಲ್ಲಿಲ್ದೇ ಇರೋ ಹಾವು ನೀನು. ನಿನ್ ಕೈಲಿ ಏನ್ ಮಾಡ್ಕೊಳಕ್ಕಾಗತ್ತೆ? ಧರ್ಮ, ನ್ಯಾಯ, ಸತ್ಯ ಎಲ್ಲ ನನ್ನ ಪರವಾಗಿದೆ. ಇನ್ ಮುಂದೆ ಗೆಲುವು ಕೂಡ ನಂದೆ. ಮೈತ್ರಿ ಆಗ್ಲಿ ವಿಶ್ವ ಆಗ್ಲಿ ಎಲ್ಲೇ ಇದ್ರೂ ಹೊರಗಡೆ ಬರ್ಲೇಬೇಕು. ಅವರೆಲ್ಲ ನಿನ್ ಮುಂದೆ ಬರ್ತಾರೆ ಅಂತ ಅನ್ಕೊಂಡಿದ್ಯಾ? ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮುಂದೆ ಬರ್ದಿದ್ದ ಹಾಗೆ ನಾನು ನೋಡ್ಕೋತೀನಿ. ಪ್ರಾಣ ಹೋಗೋದೇನೋ, ಈಗ್ಲೂ ಒಂದ್ ಮಾತು ಹೇಳಿದ್ರೆ ಸಾಕು, ನಂಜುಗುಡಿ ನಿನ್ನ ಇಲ್ಲ ಅನ್ನಿಸ್ಬಿಡ್ತಾನೆ. ಆದ್ರೆ ನಿನ್ ಮಗ ಅಮ್ಮ ಅಂತ ಸಂಕಟ ಪಡೋದನ್ನ ನಾವು ಕಣ್ಣಾರೆ ನೋಡ್ಬೇಕು ಅಂತ ಕಾಯ್ತಾ ಇದೀವಿ ಶಾರದಾ ಅವ್ರೆ. ಅದಕ್ಕೆ ಇನ್ನು ಸುಮ್ಮನೆ ಇರೋದು. ಇಲ್ಲಿಂದ ಹೇಗೆ ಹೊರಗೋಗ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಹೌದಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಬರ್ದಿಟ್ಕೋ. ಸುಂದರವಾಗಿದ್ದ ನನ್ನ ಸಂಸಾರನ ಹಾಳು ಮಾಡ್ದೆ, ಧರ್ಮಾಧಿಕಾರಿ ಕುಟುಂಬನ ಬೀದಿಗೆ ತಗೊಂಡ್ಬಂದೆ. ಅಷ್ಟೇ ಸಾಲದು ಅಂತ ಈಗ ದೇಸಾಯಿ ಕುಟುಂಬದಲ್ಲೂ ಆಟಗಳನ್ನ ಆಡ್ದೆ. ಚಿಕ್ಕ ಸ್ಮರನ್ನ ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟೆ. ಇಷ್ಟೆಲ್ಲ ಮಾಡಿರೋದನ್ನ ನೀನು ಅನುಭವಿಸೋದು ಬೇಡವಮ್ಮ? ನನ್ನ ವಿಷಯನ ದೂರ ಮಾಡಿರೋ ಶಾಪ ನಿನಗೆ ತಟ್ಟೆ ಶಾರದಾ, ನೆನ್ಪಿಟ್ಕೋ. ಕೂತ್ಕೊಳ್ಳೆ. ಅಯ್ಯೋ ಕೂತ್ಕೊಳ್ಳೆ. ಬಿಡು ಕೈನ, ಬಿಡು. ರಾಧಿಕಾ, ರಾಧಿಕಾ, ಮುಚ್ಚು ಬಾಯ್. ಬಿಡು, ಬಿಡು ನನ್ನ. ಬಾಯಿ ಮುಚ್ಚಿ. ಕಟ್ಟಬೇಡ ರಾಧಿಕಾ, ಬಿಡು ನನ್ನ. ಹೀಗೆ ಹೇಳ್ತಿರೋದು. ಸದ್ದು. ಬಾಯಿ ಮುಚ್ಚೆ. ರಾಧಿಕಾ, ಇಲ್ಲೇ ಕೊಳಿತಾ ಬಿದ್ದಿರು.
ಕೊಟ್ನಲ್ಲ ಮತ್ತೆ ಕುಡಿತಿದ್ಯಾ? ಇನ್ನೊಂದ್ಸಲಿ ಕುಡಿದ್ರೆ ತಪ್ಪೇನಿದೆ ಜಾನಕಿ. ಅದು ನೀನು ಕೊಡುವಾಗ ನೀನು ಕೊಡೋ ಕಾಫಿನಲ್ಲಿ ಸ್ವಲ್ಪ ಕಿಕ್ ಜಾಸ್ತಿನೇ ಇರುತ್ತೆ. ಹೌದು, ನಾನು ಇದರಲ್ಲಿ ಬಾಂಗ್ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಕಿಕ್ ಜಾಸ್ತಿ ಇರತ್ತೆ. ಕೊಡ್ಲಾ ಒಂದು ಬಕೆಟು? ಒಂದು ಡ್ರಮ್ ಪೂರ್ತಿ ಕೊಡು, ನಾನು ಕುಡಿಯೋದಕ್ಕೆ ರೆಡಿ. ಪ್ರೀತಿ ತುಂಬಿರೋ ವಸ್ತು ಕಂಡ್ರೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಆದ್ರೆ ಇದ್ರಲ್ಲಿ ಹಾಕಿರೋದು ಕಾಫಿ ಪುಡಿ, ಸಕ್ಕರೆ. ಪರವಾಗಿಲ್ಲ. ಏನು ನಂಚ್ಗುಡಿ ಬಾಳ ಮಾತಾಡ್ತಿದ್ದಾನೆ, ಏನ್ ವಿಷಯ? ನೋಡು ನಂಜುಗುಡಿ ದೊಡ್ಡ ಮೆಂಟ್ಲು ಹಾಕ್ಬಿಟ್ಟಿದ್ದಾನೆ. ಕೊಟ್ಟಿರೋ ಒಂದು ಕಪ್ ಕಾಫಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ದಾನೆ ಅವಾಗ್ಲಿಂದ. ಏನ್ ನಂಚ್ಗುಡಿ ಕವಿ ಆಗ್ತಿದ್ಯೋ ಹೇಗೆ? ಭಾವನೆ ತುಂಬ ಹುಡುಗಿ ಇರುವಾಗ ಕವಿ ಆಗದೆ ಇದ್ರೆ ಹೇಗೆ? ಅಬ್ಬಾ, ಇದು ನಂಜುಗುಡಿನ ಅಲ್ಲ, ಕಾಳಿದಾಸ. ನೋಡು ಏನೆಲ್ಲ ಮಾತಾಡ್ತಿದ್ದಾನೆ. ಹೋಗ್ಲಿ ಬಿಡು ಜಾನಕಿ, ಏನೋ ಹುಡುಗ ತುಂಬಾ ಒಳ್ಳೆಯವನಾಗ್ತಿದ್ದಾನೆ, ಖುಷಿ ಪಡೋಣ. ಒಳ್ಳೆಯವನಾಗ್ಬೇಕು ನಿಜ, ಅದು ಈ ಮಟ್ಟಿಗ ಭಯ ಆಗ್ತಿದೆ. ಹೌದು, ಶೀಲ ಮೇಲೆ ಕಾಣಿಸ್ತಾ ಇಲ್ಲ, ಬೆಳಗ್ಗೆನೆ ಎಲ್ಲಿಗೆ ಹೋಗಿದ್ದಾನೆ? ಯಾಕೆ ನಿಮ್ಗೆ ಹೇಳಿಲ್ವಾ ಅವನು? ಇಲ್ಲ, ಏನ್ ವಿಷಯ? ಇನ್ನೂ 1-2 ದಿನ ಮನೇಲಿ ಇರಲ್ಲ ಅಂತ ಅಂದ. ಹೌದು. ಇದಕ್ಕೆ ಅವನಿಗೆ ಪ್ಲಾನ್ ಮಾಡ್ಬೋದು. ಈಗ ಶಾಂತನು ಮನೆಗೆ ಬಂದ್ರೆ ಅವ್ನಿಗೆ ಗೊತ್ತಾಗಲ್ವಾ ನಂಚ್ಗುಡಿ? ಗೊತ್ತಾಗ್ಲಿ ಬಿಡು, ಗೊತ್ತಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಭಯ ಪಡ್ತಾನೆ. ಒಳ್ಳೆ ಪ್ಲಾನೇ ಮಾಡಿದಾನ ಅವನು. ನಿಮಗೆಲ್ಲ ಹೇಳೋಗ್ತಾನೆ ಅನ್ಕೊಂಡಿದ್ದೆ, ಹೇಳ್ದೆ ಹೋಗಿದ್ದಾನೆ. ಇಲ್ಲಿ ಯಾವ ಪ್ಲಾನು ನಡೀತಾ ಇಲ್ಲಮ್ಮ. ಅಣ್ಣ ಕಾಲೇಜ್ಗೆ ಯಾವುದೋ ಸರ್ಟಿಫಿಕೇಟ್ ತರೋದಕ್ಕೆ ಅಂತ ಹೋಗಿದ್ದಾನೆ, ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ. ಹೌದಾ? ಯಾಕೆ ಇದ್ದಕ್ಕಿದ್ದಂಗೆ? ಏನೋ ಕಾಲ್ ಬಂತಂತೆ, ಅದಕ್ಕೆ ಹೋದ. ನನಗೊಂದು ಮಾತು ಹೇಳ್ದೆ ಹೋದ್ನಾ? ಅಯ್ಯೋ, ನಮಗೆ ಹೇಳಿಲ್ಲ, ನಿನಗೆ ಹೇಳ್ತಾನ? ಏನೋ ಹಂಗಂದ್ರೆ ನಾನು ಬೇರೆ ಯಾರೋ ಅನ್ನೋ ಥರ ಮಾತಾಡ್ತಿದ್ಯಾ? ಹಾಗೇನಿಲ್ಲಕ್ಕ. ಯಾಕೋ ಜಾಸ್ತಿ ಆಯ್ತು ನಿಂದು. ಊರಿಗೆ ವಾಪಸ್ ಕಳ್ಸಿದ್ರೆ ಗೊತ್ತಾಗುತ್ತೆ. ನೀನೇನ್ ಬೇಜಾರು ಮಾಡ್ಕೋಬೇಡ ಬಿಡು ನಂಚ್ಗುಡಿ. ಸ್ವಂತ ಅಕ್ಕ ಮನೆಯಿಂದ ಹೊರ ಹೋಗು ಅಂದ್ಲು. ಇಲ್ಲಿದ್ದೇನು ಮಾಡೋದು? ಎಲ್ಲ ನನ್ನ ಹಣೆ ಬರ. ಅಕ್ಕ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾಳೆ, ಅಕ್ಕನ ಮಗಳು ಬೇಡ ಅಂತ ಹೇಳ್ತಿದ್ದಾಳೆ. ಯಾರ ಮಾತು ಕೇಳಬೇಕು ಅಂತ ನೀನೇ ಡಿಸೈಡ್ ಮಾಡು. ಕವಿತೆ ಬರೆಯೋ ಹುಡುಗ ಇದೇ ಮನೇಲಿದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಅದೆಲ್ಲಿ ಅಂತ ಹೇಳಲೆ, ಅದೇನು ಅಂತ ಹೇಳಲೆ, ಮೇಲಿಂದ ಕೆಳಗೆ ಬಿದ್ದರೆ ಮೈಮೂಳೆ ಮುರಿದು ಬರುವುದೇನೆ ಪ್ರೇಮ, ಮೈಯೆಲ್ಲ ಕುಯ್ದುಕೊಂಡರೆ ಬ್ಲಡ್ ಅಲ್ಲಿ ಪ್ರೇಮ ಬರದೆ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಶಾಂತನು, ಏನಾಯ್ತು? ಏನ್ ವಿಷಯ? ಯಾಕೆ ಇಷ್ಟು ಕೋಪದಲ್ಲಿದೆಯಾ? ಏನಿಲ್ಲ, ಸ್ವಲ್ಪ ಟೆನ್ಷನ್ ಅಂತ. ಯಾಕೆ? ನನ್ನ ಹತ್ರ ಹೇಳ್ಬಾರ್ದು ಅಂತ ಏನಾದರೂ ಇದೆಯಾ? ಹಾಗೇನಿಲ್ಲ. ಶೀಲಂ ಇಲ್ವಾ? ಫೋನ್ ನಾಟ್ ರೀಚ್ ಬರ್ತಿದೆ, ಎಲ್ಲ ಹೋಗಿದ್ದಾನೆ? ಅವನ ಮನೇಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾನೆ. ಹೌದಾ? ಬರಲಿ ಬಿಡಿ, ನಾನು ಬರೋರ್ಗೂ ಕಾಯ್ತೀನಿ. ಏನು ಪ್ರಯೋಜನ ಇಲ್ಲ. ಅದೇನೋ ಕಾಲೇಜ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬರೋದಕ್ಕೆ 2-3 ದಿನ ಆಗುತ್ತಂತೆ. ನಂಜು ಹತ್ರ ಹೇಳೋಗಿದ್ದಾನೆ. ಹೌದು, ಅವನ ಹತ್ರ ಏನು ಮಾತಾಡೋದು? ಅಂಥ ದೊಡ್ಡ ವಿಷಯ ಏನಲ್ಲ, ಬಂದ ಮೇಲೆ ಮಾತಾಡ್ತೀನಿ ಬಿಡಿ. ಸರಿ ಬಿಡಪ್ಪ. ಏನ್ ಶಾಂತನು, ತುಂಬಾ ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ವಲ್ಲ. ಶಾರದಾ ಅತ್ತೆ ಕಿಡ್ನಾಪ್ ಆಗಿದ್ದಾರೆ.
ಅದಕ್ಕೆ ನೀವು ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅಲ್ವಾ? ಅಮ್ಮನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನೀವು ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೌದು ಜಾನಕಿ ಅವರೇ, ಯಾರು ಕಿಡ್ನಾಪ್ ಮಾಡಿದಾರೆ ಅಂತ ಗೊತ್ತಾಗ್ತದೆ. ನನಗೆ ಒಬ್ಬರ ಮೇಲೆ ಅನುಮಾನ ಇದೆ, ಆದರೆ ಅವನೊಬ್ಬನೇ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಇದ್ರೂ ಯಾರೂ ಇಲ್ದಿರೋ ಪರಿಸ್ಥಿತಿ ಅವ್ರದ್ದು. ನನಗೆ ಈ ಶೀಲಮ್ಮು ನಂಜುಗುಡಿ ಮೇಲೆ ಅನುಮಾನ ಇದೆ ಶಾಂತನವರೇ. ಯಾಕೆ ನಿಮಗೆ ಹಾಗನ್ನಿಸ್ತಾ ಇಲ್ವಾ? ನನಗೂ ಹಾಗೆ ಅನಿಸ್ತದೆ. ಇವ್ರು ಯಾಕೆ ಕಿಡ್ನಾಪ್ ಮಾಡೋದಕ್ಕೆ ಹೋದ್ರು? ಶಾರದತೆಗೆ ನಮ್ಮ ಮನೆ ಮೇಲೆ ಎಂತ ದ್ವೇಷ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಮೊನ್ನೆ ದೊಡ್ಡಮ್ಮನ ಹತ್ರ ತುಂಬಾ ಜಗಳ ಆಡಿದ್ರಂತೆ. ಆ ಕಾರಣ ಏನಾದ್ರೂ ಇಟ್ಕೊಂಡು ಕಿಡ್ನಾಪ್ ಮಾಡಿರ್ಬೋದು ಅಂತ ನಂಗೆ ಡೌಟ್ ಬರ್ತಾ ಇದೆ. ನಿಮಗೆ ಈ ವಿಚಾರದ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ, ಆದ್ರೂ ಹೇಳ್ದೆ ಕೇಳ್ದೆ ಶೀಲಂ ಮನೆ ಬಿಟ್ಟು ಹೋಗೋನಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಅದ್ ಬಿಟ್ರೆ ಬೇರೇನೂ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ನನ್ಗೇನಾದ್ರೂ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಸರಿ. ವಿಷಯ ಗೊತ್ತಾಯ್ತು, ಕೇಳಿ ತುಂಬ ಬೇಜಾರಾಯ್ತು. ಅಲ್ಲ ತುಂಬ ಸಂತೋಷನೇ ಆಯ್ತು. ನಿನ್ನ ತಾಯಿ ಕಿಡ್ನಾಪ್ ಆಗಿದ್ದಾರೆ ಅಂತ ಕೇಳಿದ್ರೆ ಇದು ನಿಜಾನೋ ಸುಳ್ಳೋ ಅಂತ ಯೋಚನೆ ಮಾಡ್ತಾನೆ ಹೋದೆ. ಯಾಕೆಂದ್ರೆ ನನ್ನ ಮನಸ್ಸಿಗೆ ಇದು ನಂಬೋದಕ್ಕೆ ತುಂಬ ಕಷ್ಟ ಆಗತ್ತೆ ನೋಡು. ಹೌದು, ಹೇಗಿದ್ಯಾ? ಈ ಘಟನೆ ಹಿಂದೆ ನೀನಿದ್ಯಾ ಅಂತ ನನಗೆ ಗೊತ್ತು. ಅನ್ಕೊಂಡೆ, ಯಾಕಿನ್ನು ನೀನು ನನ್ನ ಮೇಲೆ ಅನುಮಾನನೇ ಪಟ್ಟಿಲ್ಲ ಅಂತ. ಹೌದು, ನಂಜುಗುಡಿ ಮತ್ತೆ ಶೀಲಂ ಮೇಲೂ ಅನುಮಾನ ಪಟ್ಟಿದೆಯಂತೆ. ಏನ್ ಸಮಸ್ಯೆ ನಿಂದು? ನೀವು 3 ಜನ ಸೇರ್ಕೊಂಡೇ ಈ ಕೆಲಸ ಮಾಡಿದ್ದೀರಾ? ಎಲ್ಲಿ ನನ್ನ ತಾಯಿ? ಅಲ್ಲ, ಯಾರೋ ನಿನ್ ತಾಯಿನ ಕಿಡ್ನಾಪ್ ಮಾಡಿದ್ರೆ ನೀನ್ ನನ್ ಮುಂದೆ ಬಂದು ನಿಂತಿದ್ಯಲ್ಲ. ನಾನ್ ಹೇಗೆ ಕಿಡ್ನಾಪ್ ಮಾಡ್ಸೋದಕ್ಕೆ ಸಾಧ್ಯ? ನನಗೇನು ಗೊತ್ತಿಲ್ಲ. ನಿಂತ್ಕೋ. ನನ್ನ ತಾಯಿ ಕಳ್ಕೊಂಡಿರೋ ವಸ್ತುನ ಕಳ್ಕೊಂಡ್ ಜಾಗದಲ್ಲೇ ಹುಡುಕ್ಬೇಕಪ್ಪ. ಎಲ್ಲೆಲ್ಲೋ ಹುಡುಕಿದ್ರೆ ಸಿಗಲ್ಲ. ಹೇಳದ್ನಲ್ಲ, ಯಾರೇ ಈ ಕೆಲಸ ಮಾಡಿದ್ರು ತುಂಬಾ ಒಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ ಅಷ್ಟೇ. ಹೆಣ್ಕುಲಕ್ಕೆ ಅವಮಾನ ಆಗುವಂತ ಕೆಲಸಗಳನ್ನ ನಿನ್ ತಾಯಿ ಮಾಡ್ತಾನೆ ಹೋದ್ಲು. ಇವತ್ ನೋಡು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಬೇಡ ರಾಧಿಕಾ, ನನ್ನ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ. ಅವರು ತಪ್ಪು ಮಾಡಿಲ್ಲ. ಓ ಹೌದಾ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆ ಎಲ್ಲಿದ್ದಾರೆ? ಯಾರು ಕಿಡ್ನಾಪ್ ಮಾಡಿದ್ರು? ಸುಮ್ನೆ ಕಿಡ್ನಾಪ್ ಮಾಡಕ್ಕೆ ಅವ್ರಿಗೇನು ಹುಚ್ಚ? ನೋಡೋ, ನಿನ್ನ ವಿಷು ನಿನಗೆ ಬೇಕು ಅಂದ್ರೆ ನನ್ನ ತಾಯಿ ಎಲ್ಲಿ ಅಂತ ಹೇಳಲೇಬೇಕು. ನನ್ನ ವಿಷಯನ ನಿನ್ನಿಂದ ಹೇಗೆ ಪಡ್ಕೋಬೇಕು ಅಂತ ನನಗೂ ಗೊತ್ತಿದೆ. ವಿಷಯನ ಮುಂದೆ ಇಟ್ಕೊಂಡು ನನ್ನನ್ನ ಮರಳು ಮಾಡ್ಬಿಡ್ಬೋದು ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾನು ಇನ್ ಮುಂದೆ ಅದಕ್ಕೆಲ್ಲ ಬಗ್ಗಲ್ಲ. ಈ ರಾಧಿಕಾ ಬದುಕಿರೋದೇ ವಿಷುಗೋಸ್ಕರ. ನಿನ್ನಂತ 1000 ರಾಕ್ಷಸರು ಬಂದ್ರು ನನ್ನ ರಾಮನ್ನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಮರೆ ಮಾಚ್ಬೋದು ಅಷ್ಟೇ. ಆದ್ರೆ ಅದು ಎಷ್ಟು ದಿನ ಅಂತ? ಇವತ್ತಲ್ಲ ನಾಳೆ ಎಲ್ಲದ್ರಿಂದನೂ ಮುಕ್ತಿ ಸಿಗಲೇಬೇಕು ಅಲ್ವಾ? ನನ್ನ ವಿಷುನ ನನ್ನ ಕೃಷ್ಣ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲಿವರೆಗೂ ನನ್ನ ವಿಷು ನಿನ್ನ ಹತ್ರ ಇರ್ತಾರೋ ಅಲ್ಲಿವರೆಗೂ ನೀನು ಬದುಕಿರ್ತೀಯ. ವಿಷುಗೆ ಸ್ವಲ್ಪ ತೊಂದರೆ ಆದರೂ ಕೂಡ ನಿನ್ನ ಮುಂದಿನ ಕತೆ ಏನು? ಯಾರು ನಿನ್ನನ್ನು ಕಾಪಾಡ್ತಾರೆ? ಯಾಕೆ ಭಯ ಆಗ್ತಿದ್ಯಾ? ಏನಪ್ಪ ರಾಧಿಕಾ ಇದ್ದಕ್ಕಿದ್ದ ಹಾಗೆ ಈ ರೀತಿಯೆಲ್ಲ ಮಾತಾಡ್ತಿದ್ದಾಳೆ ಅಂತ? ನಾನು ವಿಷಯದಿಂದ ದೂರ ಇರೋದ್ರಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಅದಕ್ಕೂ ಸಿದ್ಧವಾಗೇ ಇದ್ದೀನಿ ಬಿಡು.
ನಿನ್ನನ್ನು ಇನ್ನು ಮುಂದೆ ಕೂಡ ಈ ಮನೆ ಒಳಗಡೆ ಬರೋದಕ್ಕೆ ನಾನು ಬಿಡೋದಿಲ್ಲ. ಸರಿ ಬಿಡು, ಹೋಗು. ಪಾಪ ನಿನ್ನ ತಾಯಿಗೆ ವಯಸ್ಸು ಬೇರೆ ಆಗ್ತಿದೆ. ಎಲ್ಲಿದ್ದಾರೋ, ಹೇಗಿದ್ದಾರೋ, ಯಾರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೋ ಏನು. ಹೋಗು, ವಿಚಾರಿಸಿ ಹೋಗು. ರಾಧಿಕಾ, ಈ ಮನೆಗೆ ಹೇಗೆ ಬರಬೇಕು, ಈ ಮನೆಯವ್ರನ್ನೆಲ್ಲ ಹೇಗೆ ವಶಕ್ಕೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನನ್ನು ತಡಿತೀಯ ಅಂತ ಹೇಳೋದು ನನಗೆ ತಮಾಷೆ ಥರ ಕಾಣಿಸ್ತಾ ಇದೆ. ಯಾಕಂದ್ರೆ ನೀನು ಈ ಮನೆಯೊಳೇ ಅಲ್ವಲ್ಲ. ನನ್ನ ಮನೆ ಮುಂದೆ ನಿಂತ್ಕೊಂಡು ನನ್ನನ್ನೇ ಬರಬೇಡ ಅಂತ ಹೇಳೋದು ತಮಾಷೆ ಅಲ್ವಾ? ನನ್ನ ತಾಯಿ ಎಲ್ಲೇ ಹೋಗಿದ್ರು ಹೊರಗೆ ಬರಲೇಬೇಕು. ತಲೆ ತಪ್ಪಿಸ್ಕೊಂಡು ಓಡೋಗಿದನ್ನೆಲ್ಲ ಹೇಳಿ ಆ ಶೀಲಂ ಅವನು ಬರಲಿ, ಅವನೇ ನನ್ನ ತಾಯಿನ ಕಿಡ್ನಾಪ್ ಮಾಡಿ. ಓ ಹೌದಾ? ಹಾಗಾದ್ರೆ ನನ್ನ ತಾಯಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಾರ್ದು ನೀನು?